ನಾನು ಸಲೀಂ ಖತೀಬ್ ಅಂತ ಕಾಂಗ್ರೆಸ್ ಲೀಡರು ಹಾಗೂ ನಾರ್ತ್ ಕರ್ನಾಟಕ ಅಂಜುಮನ್ ಸ್ಪೋಕ್ಸ್ ಪರ್ಸನ್. ನಮ್ಮ ಅಧ್ಯಕ್ಷರು ಕೊಪ್ಪತ್ ಸಾಹೇಬರು ಮತ್ತು ಅಬ್ಬುಭಾಯಿ ಭಾಗೇವಾಡಿ ಸಾಹೇಬರು ಮತ್ತು ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದಾರೆ. ಭಾಗವಂತ್ ಸಾಹೇಬರು ಇಲ್ಲಿ ಸೇರಿದ ಉದ್ದೇಶ ಅಂದ್ರೆ, ಈಗ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ನವಂಬರ್ ಡಿಸೆಂಬರ್ನಲ್ಲಿ ಇಲ್ಲಿ ಸೆಷನ್ ಆದು ಅಲ್ಲಿ ವಿಶೇಷವಾಗಿ ಇದು ಬಾಂಡ್ ಪೇಪರ್ ಪ್ಲಾಟ್ನಲ್ಲಿ ಏನು ಮನೆಗಳು ಕಟ್ಟಿದ್ದಾರೆ ಅದಕ್ಕೆ ಕರೆಂಟ್ ಪರವಾನಗಿ ಇದ್ದಿಲ್ಲ. ಹಾಗಾಗಿ ಲಕ್ಷಾಂತರ ಜನ ಈ ರಾಜ್ಯದಲ್ಲಿ ಅವ್ರಿಗೆ ತೊಂದರೆ ಆಗಿ ಅಲ್ಲಿ ಹೆಲ್ಡಪ್ ಆಗಿತ್ತು. ಈಗ ನಮ್ಮ ಹೊಸ ಮುಖ್ಯಮಂತ್ರಿಗಳು ಅಧಿಕಾರ ತಗೊಂಡ ತಕ್ಷಣ 2-3 ದಿವಸದಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ಏನು ಬಾಂಡ್ ಪೇಪರ್ನಲ್ಲಿ ಇರ್ಬೋದು 20-30 ಪ್ಲಾಟ್ ಇರ್ಬೋದು, ಅದಕ್ಕೆ ಇಮಿಡಿಯೇಟ್ವಾಗಿ ಕರೆಂಟ್ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತ ಅವರು ಆದೇಶ ಮಾಡಿದ್ದಕ್ಕೆ ಅವರನ್ನು ನಮ್ಮ ನಾರ್ತ್ ಕರ್ನಾಟಕ ಅಂಜುಮನ್ ಪರವಾಗಿ ಮತ್ತು ಇಡೀ ಸಮಸ್ತ ಈ ರಾಜ್ಯದ ಜನರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಲ್ಲೇ ಬಂದೀವಿ. ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಯವರು ರಾಜೀನಾಮಾ ಕೊಡೋದು ಮುಂಚೆ ಒಂದು ಐತಿಹಾಸಿಕ ಕಾಸ್ಟ್ ಸರ್ವೆಯನ್ನು ಕ್ಯಾಬಿನೆಟ್ನಲ್ಲಿ ಡಿಕ್ಲೇರ್ ಮಾಡಿ ಹೋಗಿದ್ದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವ್ರನ್ನೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಸೇರಿದ್ದೀವಿ. ನಮ್ಮ ಎಲ್ಲರ ನಾರ್ತ್ ಕರ್ನಾಟಕ ಅಂಜುಮನ್ ಆಫೀಸ್ ಬೇರಸ್ ವತಿಯಿಂದ ಇನ್ನೊಮ್ಮೆ ನಾವು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು, ವಿಶೇಷವಾಗಿ ಸಲೀಂ ಅಹಮದ್ ಸಾಹೇಬರು ಇರ್ಬೋದು, ನಮ್ಮ ಲೋಕಲ್ ರಾಜು ಶೆಟ್ಟಿ ಇರ್ಬೋದು, ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ರು ಇರ್ಬೋದು, ಎಲ್ಲರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದೀವಿ. ಇನ್ನೊಮ್ಮೆ ನಾವು ಥ್ಯಾಂಕ್ಸ್ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ಸಲೀಂ ಖತೀಬ್ ಅಂತ ಅಂಜುಮನೆ ಇಸ್ಲಾಂ ಪ್ರೆಸಿಡೆಂಟ್ ಹಮೀದ್ ಕೊಪ್ಪದ ಮತ್ತು ನಾನು ಇವತ್ತು ದಿವಸ ನಾವು ಎಲ್ಲರೂ ಕೂಡಿ ಇಲ್ಲಿ ಬಂದಿದ್ದ ಇದು ಏನಂದರೆ CM ಅವ್ರಿಗೆ, CM ಅವ್ರಿಗೆ ನಾವು ಥ್ಯಾಂಕ್ಸ್ ಎಲ್ಲ ಮಿನಿಸ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳೋ ಸಲುವಾಗಿ ನಾವು ಎಲ್ಲರೂ ಕೂಡಿ ಇಲ್ಲಿ ಬಂದೀವಿ. ನಮ್ಮ ಪ್ರಾಬ್ಲಮ್ಸ್ ಏನೇನು ಐತಿಲ್ಲ ನಮ್ಮ ಈ ಗೌರ್ಮೆಂಟ್ದಾಗ ಎಲ್ಲ ಸಕ್ಸಸ್ ಆಗೈತಿ. ಮತ್ತು ಈ ಎಲೆಕ್ಟ್ರಿಕಲ್ ಇಲ್ಲೀಗಲ್ ಪ್ಲಾಟ್ಸ್ ಮತ್ತು ಇದು ನಮ್ಮ ಉರ್ದು ಮೌಲಾನಾ ಆಜಾದ್ ಸ್ಕೂಲ್ಸ್ 600 ಕೊಟ್ರೆ, ಮತ್ತು ಡಿಗ್ರಿ ಕಾಲೇಜ್ ಒಂದು 50 ಕೊಟ್ರೆ, ಮತ್ತು ನಮ್ಮ ಹಜ್ ಭವನ್ ಕೊಟ್ರೆ, ಮತ್ತು ನಮ್ಮ ಸಲುವಾಗಿ ಏನೈತಿ ಏನೇನು ಕೇಳಿದ್ವಿ ಎಲ್ಲ ಕೊಟ್ರೆ. ಮತ್ತು ಈಗ ಮತ್ತು ಮುಂದೆ ನಮ್ಮ ಇಲ್ಲಿಗಲ್ ಪ್ಲಾಟ್ಸ್ ಇದೆ ಈ ಉತ್ತಾರದಾಗ ಹೈಡ್ ಮಾಡಬೇಕು ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನಮ್ಮ ಖತೀಬ್ ಸಾಹೇಬ್ರು ಅದಾರ ಇಲ್ಲಿ, ನಮ್ಮ ಅಬ್ಬು ಸಾಹೇಬ್ರ ನನಗೆ ಬಿಡ್ತಿದ್ದಿಲ್ಲ. ಅವರು ದಿವಸ ನನಗೆ ಫೋನ್ ಮಾಡವ್ರ, ಸಾಹೇಬ್ರು ಏನಾಯ್ತು, ಪ್ಲಾಟ್ಸ್ದು ಏನಾಯ್ತು, ಕನ್ನಡದ್ದು ಏನಾಯ್ತು, ಯಾಕಂದ್ರೆ ಮಂದಿಗೆ ಭಾಳ ತ್ರಾಸಾಗತೈತಿ, ಇದು ಹೀಟ್ ಆಗಿಬಿಟ್ಟೈತಿ, ಎಲ್ಲ ಜನರ ಇದಕ್ಕೆ ಡಿಸೀಸ್ ಚಾಲು ಆಗಿಬಿಟ್ಟೈತಿ. ಅದು ಕೂಡಲೇ ನಾವು ದಿವಸ ಹೋಗ್ತೀವಿ ಸರ್, ಆ ಮಿನಿಸ್ಟ್ರಿಗೆ, ಈ ಮಿನಿಸ್ಟ್ರ್, ಆ ಮಿನಿಸ್ಟ್ರ್, ದಿವಸ ಒಂದೊಂದು ಸಲ ಒಂದು ವಾರದಾಗ ಒಂದು ಬೆಂಗಳೂರಿಗೆ ನಮ್ಮ ವಿಸಿಟ್ ಇರ್ತಿತ್ತು. ಇವೆಲ್ಲ ಮಾತು ಕೇಳಿ ನಮ್ಮ ಈ DS ಅವರು, ಈ CM ಅವರು ನಮ್ಮ ಕೆಲಸ ಮಾಡ್ಯಾರ. ನಾವು ಅವ್ರಿಗೆ ಧನ್ಯವಾದ ಕೊಡ್ವಿ. ಎಲ್ಲ ಮಿನಿಸ್ಟ್ರಿಗೆ ಧನ್ಯವಾದ ಕೊಟ್ಟ ನಮ್ಮ ಅಬ್ಬು ಅತ್ತಾರ್ ಸಾಹೇಬ್ರಿಗೆ ನಾವು, ಯಾಕಂದ್ರೆ ದಿವಸ ನಮಗೆ ಬಿಡ್ತಿದ್ದಿಲ್ಲ ಅವರು. ಮತ್ತು ಖತೀಬ್ ಸಾಹೇಬರು, ನಮ್ಮ ಭಾಗೇವಾಡಿ ಸಾಹೇಬರು, ಮತ್ತು ಎಲ್ಲರೂ ನಮ್ಮ ಬಾಗ್ಬಾನ್ ಸಾಹೇಬರು, ಮತ್ತೆಲ್ಲರೂ ಇಲ್ಲಿ ಏನೇನದಾರ ನಾ ಯಾರ್ದೇ ಹೆಸರು ತಗೊಳ್ಳೋದಿಲ್ಲ. ಯಾಕಂದ್ರೆ ಭಾಳ ಮಂದಿ ಇರ್ತೈತಿ ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ 16 ಡಿಸ್ಟಿಕ್ದಾಗ ನಮ್ದು ಮಂದಿ ಅದಾರ. ಎಲ್ಲರೂ ತಪ್ಪಿಲಿಂದ ನಾ ಏನೈತಿ ನಮ್ಮ CM ಸಾಹೇಬರಿಗೆ ಮತ್ತು ಎಲ್ಲ ಮಿನಿಸ್ಟರ್ಸ್ಗೆ ಎಲ್ಲರಿಗೆ ನಾವು ಧನ್ಯವಾದ ಕೊಟ್ಟ